ಕಾಳಗಿ ತಾಲೂಕಿನ ರುಮ್ಮಮ್ಮನಗೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಸರಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದಿದೆ. ಸಾರ್ವಜನಿಕ ಕುಡಿಯುವ ನೀರಿನ ಮೋಟಾರು ಸುಟ್ಟು ಹೋಗಿದ್ದು ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬಿಸಿಲಿನ ತಾಪ ಹೆಚ್ಚಿರುವ ಹಿನ್ನೆಲೆ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಕ್ಷಣ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಚನ್ನೂರು ಕೆರೆಯಿಂದ ಜಾರಿಗೆ ತಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕಳಪೆ ಕಾಮಗಾರಿಯಿಂದಾಗಿ ಪೈಪ್ಗಳು ಒಡೆದು ನೀರು ಸೋರಿಕೆಯಾಗುತ್ತಿದೆ ಎನ್ನಲಾಗಿದೆ. ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಾವಿಗಳಿದಾವಲ್ರಿ ಊರಾಗ ಸಾರ್ವಜನಿಕ ಬಾವಿಗಳ ಕುಡಿಯೋ ನೀರಿಂದ ಅದು ಗಲೀಜವ ಅಂತ ಅದು ಯಾವತ್ತು ಬಾವಿ ಅದ ಅದನ್ನ ಕ್ಲೀನ್ ಮಾಡಬೇಕು ಅನ್ನೋಂಥ ಒಂದು ವಾದ ಇದೆ. ಊರಾದವ್ರು ಎಲ್ಲರೂ ಕೇಳ್ತಾ ಇದ್ರೆ ಆ ಕಾರಣಕ್ಕೆ ಅದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಈ 3 ಡಿಮ್ಯಾಂಡ್ ಇದೆ. ಈ 4 ಡಿಮ್ಯಾಂಡ್ ಅದನ್ನ ನೋಡಿ ಸರಿಪಡಿಸ್ಕೊಡ್ರಿ ಇಮಿಡಿಯೇಟ್ ಆಗಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಜನ ದಾರಿಸ್ಬೇಡ್ರಿ, ಮುಂದಕ್ಕೆ ಹಾಕಕ್ ಹೋಗ್ಬೇಡ್ರಿ, ದಯವಿಟ್ಟು ವಿನಂತಿ ಮಾಡ್ತೀವಿ ನಾವು. ರಿಪೇರಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗೆ ಮಾಡ್ಕೊಡ್ತೀವಿ. ಪೈಪ್ಲೈನ್ ರಿಪೇರಿ ನೋಡ್ಬೇಕಾಗ್ತದೆ. ನಾನು ಜೆಜೆಎಂ ದವ್ರದ್ದು ಅತಿ ಹೊಲಸಿಲ್ಲ. ಅದೇ ನಾವು ಜೆಜೆಎಂ ಕೆಲಸನೇ ಆಗಿಲ್ಲ ಸರ್. ಅದು ಊರಾಗ ಜೆಜೆಎಂ ಕ್ಲಿಯರ್ ಕೆಲಸ ಆಗಿಲ್ಲ. ಅಲ್ಲ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಸೂಟಿ ಇರೋದ್ರಿಂದ ಅವ್ರು ಬಂದಿಲ್ಲ. ಮಂಡ್ಯನ ಮತ್ತೆ ಅವ್ರು ಕರ್ಕೊಂಡು ಬರ್ತೇನೆ. ನೋಡಿ ಪೈಪ್ಲೈನ್ ಸೋಮವಾರದಿಂದ ಏನೇ ಕೆಲಸ ಇದ್ರು ಬಿಟ್ಟು ಅವ್ರಿಗೆ ಸ್ವಲ್ಪ ಊರಿಗೆ ಕರ್ಕೊಂಡು ತಂದು ನೋಡಿ ಹೋಗೋದು ಉತ್ತಮ. ಆಮೇಲೆ ಮಂಡ್ಯ ಬಂದಿರ್ತೀವಿ ಇಲ್ಲ ಪಂಚಾಯತ್ದಾಗ